ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ನಿನ್ನೆ ದಿನಾಂಕ 3/9/2025ಕ್ಕೆ KPSC ಗ್ರೂಪ್ ಸಿ ಅಂಡರಲ್ಲಿ ಬರುವಂತಹ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಪೋಸ್ಟ್ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು. ಪೇಪರ್ 1 ಆನ್ಸರ್ ಕಿನ್ನ ನಾನು ಆಲ್ರೆಡಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಆ ಒಂದು ವಿಡಿಯೋದಲ್ಲಿ ನಾನು ಜಸ್ಟ್ ರೈಟ್ ಆ್ಯಂಡ್ ರಾಂಗ್ ಆನ್ಸರ್ ಹೇಳೋದಲ್ದೇ ಯಾಕೆ ಆ ಪರ್ಟಿಕ್ಯುಲರ್ ಆಪ್ಷನ್ ರೈಟ್ ಆಗುತ್ತೆ, ಯಾಕೆ ರಾಂಗ್ ಆಗುತ್ತೆ, ಹೇಗೆ ಒಂದು ಕ್ವೆಶನ್ಸ್ ಬಂದಾಗ ಹೇಗೆ ಅದನ್ನು ಸಾಲ್ವ್ ಮಾಡಬೇಕು, ಯಾವ ಟ್ಯಾಕ್ಟಿಕ್ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ವಿತ್ ರೈಟ್ ಸೋರ್ಸಸ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಅಪ್ಕಮಿಂಗ್ ಎಕ್ಸಾಮ್ಗಳಿಗೆ ಕೂಡ ಸೇಮ್ ಕ್ವೆಶನ್ಸ್ ರಿಪೀಟ್ ಆಗೋ ಚಾನ್ಸ್ ಇರೋದ್ರಿಂದ ವಿಡಿಯೋನ ಒಂದ್ಸರಿ ತಪ್ಪದೆ ನೋಡಿ, ಯೂಸ್ಫುಲ್ ಆಗುತ್ತೆ, ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ನಾವು ಪೇಪರ್ 2 ಕಮ್ಯುನಿಕೇಷನ್ ಪೇಪರ್ ಆನ್ಸರ್ಕಿನ ಚೆಕ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಎಕ್ಸಾಮ್ ಗೈಡ್ ಚಾನಲ್ ಅವರು ನಾನು ನಿನ್ನೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋನ ಕಾಪಿ ಮಾಡಿ ಹಾಕಿದ್ದಾರೆ. ಸೊ ಈ ಚಾನಲ್ ಅಡ್ಮಿನಿಗೆ ನಾನು ಹೇಳೋದೇನಂತಂದರೆ, ನಾವೆಲ್ಲರೂ ಸ್ಟೂಡೆಂಟ್ಸಿಗೆ ಆಸ್ಪಿರೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್. ಬಟ್ ನೀವು ಈ ಥರ ಕಾಪಿ ಮಾಡಿ ಹಾಕಿದ್ರೆ ಕಾಪಿರೈಟ್ ಇಶ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೇ ನಿಮ್ಮ ಒರಿಜಿನಲ್ ಕಂಟೆಂಟ್ನ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕಮ್ಯುನಿಕೇಷನ್ ಪೇಪರ್ ಆನ್ಸರ್ಗೆ ನೋಡೋದಾದರೆ, ಮೊದಲನೇ ಕ್ವಶನ್ನು, ಸ್ವರದ ಮುಂದೆ ಸ್ವರವು ಬಂದಾಗ ಕೆಲವು ಕಡೆ ಯಾವ ಸಂಧಿ ಕಾರ್ಯವೂ ಆಗುವುದಿಲ್ಲ, ಅದಕ್ಕೆ ಡ್ಯಾಶ್ ಎಂದು ಹೆಸರು ಅಂತ ಹೇಳಿದ್ದಾರೆ. ಅದಕ್ಕೆ ಥರ್ಡ್ ಆಪ್ಷನ್ ಪ್ರಕೃತಿ ಭಾವ ಇಸ್ ದ ಕರೆಕ್ಟ್ ಆನ್ಸರ್. ಎರಡನೇದು, ಸಮನಾದ ಮಾತ್ರ ಗುಣಗಳುಳ್ಳ ಬಹುಪಾದಗಳಿಂದ ಕೂಡಿದ ಪದ್ಯ ಭಾಗಕ್ಕೆ ಡ್ಯಾಶ್ ಎಂದು ಹೆಸರು. ಏನಂತ ಕರಿತೀವಿ ಅಂದರೆ ರಗಳೆ ಅಂತ ಕರಿತೀವಿ. ಸೆಕೆಂಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೂರನೇದು, ಕಥನ ಕವನ ಈ ಪದ ಇಂಗ್ಲೀಷ್ನ ಯಾವ ಪದಕ್ಕೆ ಸಂವಾದಿ ಅಂತಂದರೆ ಫೋರ್ತ್ ಒನ್ ನರೇಟಿವ್ ಅಂತ ಹೇಳ್ತೀವಿ. ಓಕೆ. ನಾಲ್ಕನೇದು, ಸರಸ್ವತಿ ಕೃಪೆ ಮಾಡಿದಳು ವಾಕ್ಯವು ಈ ಲಿಂಗಕ್ಕೆ ಉದಾಹರಣೆಯಾಗಿದೆ. ಇದು ಸ್ತ್ರೀಲಿಂಗ ಆಗುತ್ತೆ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಫಿಫ್ತ್ ಕ್ವೆಶನ್, ಸರಿಯಾದ ವಾಕ್ಯವನ್ನು ಗುರುತಿಸಿ. ಇದರಲ್ಲಿ ಕರೆಕ್ಟ್ ಆಗಿರುವಂಥ ವಾಕ್ಯ ನೋಡೋದಾದರೆ ನಾವು ಮೂರನೇದು ಸರಿಯಾಗುತ್ತೆ. ಹರಿಶ್ಚಂದ್ರನು ಸತ್ಯಕ್ಕಾಗಿ ಸಕಲ ಸಾಮ್ರಾಜ್ಯವನ್ನು ತೊರೆದನು ಅಂತ. ನೆಕ್ಸ್ಟ್ ಆರನೇ ಕ್ವೆಶನ್ ನೋಡೋದಾದರೆ, ಕಾಫಿ ಎಂಬ ಇಂಗ್ಲಿಷ್ ಪದವನ್ನು ಕೆಲವರು ಕಾಪಿ ಎಂದು ಉಚ್ಚರಿಸಲು ಕಾರಣ ಏನಂತಂದರೆ ಅನಕ್ಷರತೆನೂ ಆಗಿರ್ಬೋದು, ಇಂಗ್ಲೀಷ್ನಿಂದ ಎಫ್ ಧ್ವನಿಗೆ ಸಮೀಪವಾದ ಧ್ವನಿ ಆಗಿರ್ಬೋದು. ಓಕೆ. ವತ್ಸ ಧ್ವನಿಯನ್ನು ಓಷ್ಠ ಧ್ವನಿಯಾಗಿ ಉಚ್ಚರಿಸಲು ಸುಲಭ ಅಂತ ಇರ್ಬೋದು. ಸೊ ನೋಡೋದಾದರೆ ಮೂರು ಕೂಡ ಸರಿಯಾಗಿರೋದ್ರಿಂದ 3 ಸರಿಯಾಗಿದೆ ಅನ್ನೋ 4ನೇ ಆಪ್ಷನ್ ಸರಿಯಾಗುತ್ತೆ 6ನೇ ಕ್ವಶನ್ನಿಗೆ. 7ನೇ ಕ್ವಶನ್ ನೋಡಿದರೆ, ಪದಗಳ ನಡುವೆ ಬೇಕಾಗಿರುವ ವಿರಾಮವನ್ನು ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಸರಿಯಾಗಿ ನಾವು ಬರೆಯೋದು ನೋಡಿದರೆ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಅನಾಥ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ ಮೇಲೆ ಒಂದು ಕಾಮ ಬರುತ್ತೆ, ಆಮೇಲೆ ಅನಾಥಾಶ್ರಮವೇ ಆಶ್ರಯ ತಾಣ ಅಂತ ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. 8ನೇದ್ದು ನೋಡಿದರೆ, ಪದಗಳು ವಾಕ್ಯಗಳು ಬೇರೆಯಾಗಿದ್ದರೂ ಅರ್ಥದಲ್ಲಿ ಆತ್ಮೀಯ ಸಂಬಂಧವಿದೆ ಎಂದು ತೋರಿಸುವಾಗ ಬಳಸುವ ಚಿಹ್ನೆ ಯಾವುದು ಅಂತ ಕೇಳಿದರೆ ಫೋರ್ತ್ ಆಪ್ಷನ್. ನೀವು ಇಂಗ್ಲೀಷಲ್ಲಿ ಕೂಡ ಎನಾಲಜಿ ಅಂತ ನೋಡಿದರೆ ನೋಡ್ಬೋದು, ಈ ಥರ ಎ ಅಂತ ಕೊಟ್ಟು ಈ ಥರ ಸಿಂಬಲ್ ಹಾಕಿ ಬಿ ಅಂತ ಕೊಟ್ಟಿರ್ತಾರೆ. ಅದರ ಅರ್ಥ ಏನಂದರೆ ಎರಡು ಬೇರೆ ಬೇರೆ ಆಗಿದ್ರೂ ಎರಡರ ನಡುವೆ ಒಂದು ಸಂಬಂಧ ಇದೆ ಅಂತ ತೋರ್ಸೋಕ್ಕೆ ಈ ಒಂದು ಚಿಹ್ನೆನ ಯೂಸ್ ಮಾಡ್ತೀವಿ ನಾವು. 9ನೇದು, ಆಕೆವಾಳ ಪದದ ಅರ್ಥವೇನು ಅಂದರೆ 2ನೇ ಆಪ್ಷನ್ ಶೂರ ಅಂತ ಆಗುತ್ತೆ. 10ನೇದು, ನಿನ್ನ ಜನ್ಮ ಜಾಲಾಡಿ ಬಿಡ್ತೀನಿ ಈ ವಾಕ್ಯದ ಕುರಿತಾದ 4 ಹೇಳಿಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂತ ಕೇಳಿದ್ದಾರೆ. ಸೊ ತಪ್ಪಾಗಿರೋದಂದರೆ 2ನೇದು, ನಾಲಿಗೆಯ ದೋಷದಿಂದಾಗಿರುವ ತಪ್ಪು ಸಹಚರ್ಯ ಅಲ್ಲ. ಇದು ನಾವು ಅಂದ್ರೇನು ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಮಾಡಿ ಇದನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಇದು ತಪ್ಪಾಗಿರೋದು ಅಂತ ಕೇಳಿದಾಗ ಸೆಕೆಂಡ್ ಆಪ್ಷನ್ ತಪ್ಪಾಗುತ್ತೆ. ಓಕೆ. ನೆಕ್ಸ್ಟ್ 11ನೇದು, ಸುಕುಮಾರ ವಿಚಿತ್ರ ಮಧ್ಯಮಾರ್ಗ ಈ ಪರಿಭಾಷೆಗಳು ಬರುವ ಪರಿಕಲ್ಪನೆ ಅಂತ ಕೇಳಿದರೆ ಇವು ಟೈಪ್ಸ್ ಆಫ್ ಪೊಯೆಟಿಕ್ ಫಾರ್ಮ್ಸ್ ಆಗುತ್ತೆ. ಅದಕ್ಕೆ ರೀತಿ ಅಂತ ಹೇಳ್ಬೋದು. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. 12ನೇದು, ರೊಕ್ಕ ಎಂಬುದು ಯಾವ ಭಾಷೆಯಿಂದ ಬಂದಿದೆ. ಸೊ ರೊಕ್ಕನ ರೊಕ್ಕ ಅಂತ ಪರ್ಷಿಯನ್ ಲ್ಯಾಂಗ್ವೇಜಲ್ಲಿ ಫಸ್ಟ್ ಯೂಸ್ ಮಾಡ್ತಿದ್ರು, ಪಾರ್ಸಿ ಭಾಷೆಯಲ್ಲಿ. ಅದು ಬಂದು ರೊಕ್ಕ ಅಂತ ಆಯಿತು ಈ ಮುಸ್ಲಿಂ ಆಡಳಿತದಲ್ಲಿರುವಾಗ. ಅದು ಹಿಂದೂ ಉರ್ದು ಪದಗಳಲ್ಲಿ ಬಳಕೆ ಆಯಿತು. ಆಮೇಲೆ ಅದು ಕನ್ನಡಕ್ಕೆ ಬಂತು. ಸೊ ಎಲ್ಲಿಂದ ಯಾವ ಭಾಷೆಯಿಂದ ಬಂದಿದೆ ಅಂದರೆ ಅದು ಫಸ್ಟ್ ಬಂದಿದ್ದು ಪಾರ್ಸಿಯಲ್ಲಿ, ರಕ್ಕಮ್ ಅನ್ನೋ ವರ್ಡಿಂದ. ಓಕೆ. 13ನೇದು, 20ನೇ ಶತಮಾನದ ಕನ್ನಡ ಸಾಹಿತ್ಯ ಘಟಕಗಳಲ್ಲಿ ಒಂದಾದ ನವ್ಯದ ಲಕ್ಷಣವಿದು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ಹೊಸ ಭಾಷೆ, ಅರ್ಥ ಸಾಧಕ ಲಯ, ನವೀನ ಪ್ರತಿಮೆಗಳು ಹಾಗೂ ಆತ್ಮಶೋಧ ಮುಖ್ಯವಾಯಿತು ಅಂತ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 14ನೇದು, ಪ್ರಸ್ತುತ ಮತ್ತು ಅಪ್ರಸ್ತುತ ವಸ್ತುಗಳಲ್ಲಿ ಒಂದೇ ಧರ್ಮವಿದೆ ಎಂದು ವರ್ಣಿಸಿದರೆ ಅದು ಯಾವುದಂತಂದರೆ
ದೃಷ್ಟಾಲಂಕಾರ ದೃಷ್ಟಾಂತ ಅಲಂಕಾರ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 15 ಪುರ್ಬು ಶಬ್ದದ ತದ್ಭವ ರೂಪವನ್ನು ಗುರುತಿಸಿ ಅಂದರೆ ಅದು ಥರ್ಡ್ ಆಪ್ಷನ್ ಹುಬ್ಬು ಆಗುತ್ತೆ. ಓಕೆ. 16ನೇದು ಒಂದುದು, ಓಕೆ, ಅದು ಬಂದುದು ಆಗಿದೆ. ಅಳಿದೋನ್ ಅಳಿದನ್, ಈ ರೀತಿ ಭಾಷಾ ಪಲ್ಲಟಾದ ಕಾಲ ಯಾವುದಂತಂದರೆ ಹಳೆಗನ್ನಡ, ಸೆಕೆಂಡ್ ಆಪ್ಷನ್ ಸರಿಯಾಗುತ್ತೆ. 17ನೇದು ಕರಡು ತಿದ್ದುವುದು ಎಂದರೆ ಫಸ್ಟ್ ಆಪ್ಷನ್ ಪ್ರಕಟವಾಗುವ ಮುನ್ನ ಅಕ್ಷರ ದೋಷಗಳನ್ನು ಸರಿಪಡಿಸುವುದು ಅಂತಾಗುತ್ತೆ, ಫಸ್ಟ್ ಆಪ್ಷನ್ ಪ್ರೂಫ್ ರೀಡಿಂಗ್. ಓಕೆ. 18ನೇದು ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾಗಿ ಅರ್ಥದಲ್ಲಿ ಜೋಡಿಸಿ, ಅಂದರೆ ಜಂಬಲ್ಡ್ ಸೆಂಟೆನ್ಸ್ ಇದೆ, ಅದನ್ನ ಸರಿಯಾಗಿ ಅರ್ಥ ಕೊಡೋ ಥರ ಜೋಡಿಸ್ಬೇಕು. ನಾವು ಕರೆಕ್ಟಾಗಿ ನೋಡೋದಾದರೆ PRQS ಆಗುತ್ತೆ. ಓಕೆ. ಸೊ ಈ ಜಸ್ಟ್ ಹಾಗೆ ನೋಡಿ, ಇದಕ್ಕಾಗಿ ನೈಸರ್ಗಿಕ ಭಾವ ಬೇಸಾಯ ಪದ್ಧತಿ ಅನಿವಾರ್ಯವಾಗಿದೆ, ಇದು ಬರೋಕ್ಕೆ ಸಾಧ್ಯ ಇಲ್ಲ. ಇದಕ್ಕಾಗಿ ಅಂತ ನಾವು ಸೆಂಟೆನ್ಸ್ ಸ್ಟಾರ್ಟ್ ಮಾಡಲ್ಲ. ಸೊ ಎಸ್ ಎಲ್ಲಿ ಫಸ್ಟ್ ಇರುತ್ತೆ ಅದು ರಾಂಗ್ ಆಗುತ್ತೆ. ಆಮೇಲೆ ಕೀಟನಾಶಕ ಸಿಂಪಡಣೆಯಿಂದ ಕೀಟ ಬಾಧೆ ತಪ್ಪಿತು. ಓಕೆ. ಆದರೆ ಭೂಮಿ ಫಲವತ್ತತೆ ಕಡಿಮೆ ಆಯಿತು. ಆದರೆ ಅನ್ನೋದ್ರಿಂದ ಕೂಡ ನಾವು ಯಾವುದೇ ಒಂದು ಸ್ಟೇಟ್ಮೆಂಟ್ನ ಶುರು ಮಾಡೋದಿಲ್ಲ. ಸೊ ಇದ್ರಕ್ಕೂ ಮುಂಚೆ ಏನಾದರೂ ಬೇಕಲ್ವಾ, ಒಂದು ಭೂಮಿ ಫಲವತ್ತತೆ ಕಡಿಮೆ ಆಗೋಕ್ಕೆ ಏನು ರೀಸನ್ ಅನ್ನೋದಕ್ಕೆ ಮಾತಾಡಬೇಕಲ್ವಾ. ಆವಾಗ ನಾವು ನೋಡೋದಾದರೆ ರೈತರು ಕೀಟಬಾಧೆಯ ರಕ್ಷಣೆಗಾಗಿ ಕೀಟನಾಶಕ ಸಿಂಪಡಿಸ್ತಾರೆ. ಅದಾದಮೇಲೆ ಕೀಟನಾಶಕ ಸಿಂಪಡಣೆಯಿಂದ ಕೀಟಬಾಧೆ ತಪ್ಪೋಗುತ್ತೆ, ರೈಟ್. ಅದಾದಮೇಲೆ ದುಷ್ಪರಿಣಾಮ ಏನಾಗುತ್ತೆ, ಭೂಮಿ ಫಲವತ್ತತೆ ಕಮ್ಮಿ ಆಗುತ್ತೆ. ಇದು ನೈಸರ್ಗಿಕ ಬೇಸಾಯ ಪದ್ಧತಿಗೆ ಅನಿವಾರ್ಯವಾಗಿದೆ ಅನ್ನೋದಕ್ಕೆ ಇದಾಗುತ್ತೆ ಅಂತ. ಸೊ PRQS ಇಸ್ ದ ರೈಟ್ ಆರ್ಡರ್. ಓಕೆ. ನಾನು ಜಸ್ಟ್ ಹೇಗೆ ಈ ಜಂಬಲ್ಡ್ ಇದನ್ನು ಮಾಡೋದು ಅಂತ ಕೂಡ ಕ್ವಿಕ್ಕಾಗಿ ಹೇಳಿದೆ. 19ನೇದು ಪಲ್ಲಟಗೊಂಡಿರುವ ಸಾಲುಗಳನ್ನು ಸರಿ ಅರ್ಥದಲ್ಲಿ ಜೋಡಿಸಿ, ಇದು ಕೂಡ ಸೇಮ್ ಆಗೇ ಇದೆ. ಇಲ್ಲಿ ಕೂಡ ಥರ್ಡ್ ಆಪ್ಷನ್ ಸರಿಯಾಗುತ್ತೆ, QPSR. ಓಕೆ. ನೆಕ್ಸ್ಟ್ ಒನ್ 20ನೇದು ಸಭ್ಯ ಎಂಬುದು ಅರ್ಥ ವ್ಯತ್ಯಾಸದ ಯಾವ ವರ್ಗಕ್ಕೆ ಉದಾಹರಣೆ ಅಂತಂದರೆ ಥರ್ಡ್ ಆಪ್ಷನ್ ಉತ್ತಮ ಅರ್ಥ ಪ್ರಾಪ್ತಿ ಕರೆಕ್ಟ್ ಆಗುತ್ತೆ. ಓಕೆ. 21ನೇದು ಬಡತನ, ಇದು ಡ್ಯಾಶ್ ವ್ಯಾಕರಣಾಂಶಕ್ಕೆ ಉದಾಹರಣೆ, ಇದು ಥರ್ಡ್ ಆಪ್ಷನ್ ಆಗುತ್ತೆ ತದ್ದಿತಾಂತ ಭಾವನಾಮ. 22ನೇದು ಘನವ ಮನಗಂಡು ಅದನ್ನೊಂದು ಮಾತಿಗೆ ತಂದು ನುಡಿದರೆ ಅದಕ್ಕದೇ ಕಿರಿದು ನೋಡ, ಇದರ ಅರ್ಥ ಅಂತಂದರೆ 1ನೇದು ಅನುಭವವನ್ನು ಮಾತಿನಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅಂತ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 23ನೇದು ಬಲೂಚಿಸ್ತಾನದಲ್ಲಿ ಬಳಕೆಯಾಗಿರುವ ದ್ರಾವಿಡ ಭಾಷೆ ಯಾವುದಂದರೆ ಬ್ರಾಹುಯಿ, ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. 24ನೇ ಕ್ವಶನ್ ನೋಡೋದಾದರೆ ಶಹನಾಯಿ ಪದವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಅಂದರೆ ಪಾರ್ಸಿಯಿಂದ ಬಂದಿದೆ, ಥರ್ಡ್ ಆಪ್ಷನ್. 25ನೇದು ಸಮ ರೂಪಧಾರಣೆಗೆ ಇದು ಉದಾಹರಣೆ, ಫಸ್ಟ್ ಆಪ್ಷನ್ ಗರ್ದೆ ಗದ್ದೆ ಸರಿಯಾದ ಉತ್ತರ ಆಗುತ್ತೆ. 26ನೇದು ಚಪರಾಶಿ ಯಾವ ಭಾಷೆಯ ಪದ ಅಂತಂದರೆ ಪಾರ್ಸಿಯಿಂದನೇ ಬಂದಿದೆ, 4ನೇ ಆಪ್ಷನ್ ಸರಿಯಾಗುತ್ತೆ. 27ನೇದು ಕನ್ನಡ ಘೋಷಧ್ವನಿಮಾಗಳು ಅಂತಂದರೆ ಯಾವುವು ಅಂತ ಕೇಳಿದರೆ ಥರ್ಡ್ ಆಪ್ಷನ್ ಗ ಜ ಡ ದ ಬ ಕರೆಕ್ಟ್ ಆಗುತ್ತೆ. ಇಲ್ಲಿ ಅಘೋಷ ಅಂತ ಮುಂದೆ ಯಾವುದಾದ್ರು ಎಕ್ಸಾಮಲ್ ಕ್ವಶನ್ ಬಂದಾಗ ಕ ಚ ಟ ತ ಪ ಕರೆಕ್ಟ್ ಆಗುತ್ತೆ. ಅಘೋಷ ಅಂದರೆ ಕ ಚ ಟ ತ ಪ, ಘೋಷ ಅಂದರೆ ಗ ಜ ಡ ದ ಬ. ಓಕೆ. 28ನೇದು ಹೇ ಜಿ ಬ ಪದದ ಅರ್ಥವೇನು ಅಂತಂದರೆ ಇಂಗ್ಲೀಷಲ್ಲಿ ಡಿಪ್ಲೊಮ್ಯಾಟ್ ಅಂತ ನಾವೇನು ಕರಿತೀವಿ, ಆಫಿಷಿಯಲ್ ಡಿಪ್ಲೊಮ್ಯಾಟ್ ಅಥವಾ ಪರ್ಸನ್ ವರ್ಕಿಂಗ್ ಫಾರ್ ಗೌರ್ಮೆಂಟ್, ಅವರಿಗೆ ಹೇ ಜಿ ಬ ಅಂತ ಕರಿತೀವಿ. ಕರೆಕ್ಟ್ ಆನ್ಸರ್ ದೂತ, ಫಸ್ಟ್ ಆಪ್ಷನ್ ಡಿಪ್ಲೊಮ್ಯಾಟ್ ಅಂತ ಹೇಳ್ಬೋದು, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 29ನೇದು ಆಧ್ಯಾತ್ಮಿಕತೆ ಪ್ರಧಾನವಾಗಿ ಪ್ರಕಟವಾದ ಆಧುನಿಕ ಕನ್ನಡ ಸಾಹಿತ್ಯ ಘಟ್ಟ ಯಾವುದಂದರೆ ಫಸ್ಟ್ ಆಪ್ಷನ್ ನವೋದಯ. 30ನೇದು ಅಮಳ್ಗಳ್ ನಯವಿಕ್ರಮ ಗುಣ ದಮಳ್ಗಳ್, ಇಲ್ಲಿ ಇರುವ ಅಲಂಕಾರ ಯಾವುದಂದರೆ ಥರ್ಡ್ ಆಪ್ಷನ್ ಆಗುತ್ತೆ ಚೇಕಾನುಪ್ರಾಸ. ಓಕೆ. 31ನೇದು ಅಚ್ಚ ಕನ್ನಡದಲ್ಲಿ ಬರುವ ಳಕ್ಕೆ ಡ್ಯಾಶ್ ಎಂದು ಕರೆಯುವರು, ಥರ್ಡ್ ಆಪ್ಷನ್ ಕುಳ ಕರೆಕ್ಟ್ ಆಗುತ್ತೆ. 32ನೇದು ಅವರ್ ಉದ್ದತರ್ ಎಂಬುದು ಡ್ಯಾಶ್ಗೆ ಉದಾಹರಣೆ ಅಂದರೆ ಸೆಕೆಂಡ್ ಒನ್ ಸರ್ವನಾಮ ಆಗುತ್ತೆ. 33ನೇದು ಚಪ ಪದದ ಅರ್ಥವೇನು ಅಂದರೆ ಬಿದಿರು ಅಂತ ಆಗುತ್ತೆ, ಸೆಕೆಂಡ್ ಆಪ್ಷನ್. 34ನೇದು ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಅವ್ಯಯವನ್ನು ಗುರುತಿಸಿ ಅಂತಂದರೆ ಫೋರ್ತ್ ಆಪ್ಷನ್ ಧಗ್ಗನೆ ಅಂತ ಆಗುತ್ತೆ. 35ನೇದು ಅಮಾವಾಸ್ಯೆ ಕತ್ತಲು ಎಂಬ ಶಬ್ದ, ಇದು ಬಂದು ಫೋರ್ತ್ ಅಂತ್ಯಾಕ್ಷರ ಲೋಪ ಆಗುತ್ತೆ. ಯಾಕಂದರೆ ಅಮಾವಾಸ್ಯೆ ನಾವೇನಂತ ಬರಿತೀವಿ, ಅಮಾವಾಸ್ಯೆ ಈ ಥರ ಒತ್ತು ಕೊಡ್ತೀವಲ್ವ, ಅದನ್ನ ತೆಗೆದು ಅಂತ್ಯಾಕ್ಷರ ಲೋಪ ಮಾಡಿ ಅಮಾವಾಸ್ಯೆ ಕತ್ತಲು ಆಗಿರೋದ್ರಿಂದ ಅಂತ್ಯಾಕ್ಷರ ಲೋಪ ಅಂತ ಹೇಳ್ಬೋದು, ಫೋರ್ತ್ ಆಪ್ಷನ್. ಇವಾಗ ಇಂಗ್ಲೀಷ್ ಪೋರ್ಷನ್ ಕ್ವೆಶನ್ಸ್ ನೋಡೋದಾದರೆ ಇಲ್ಲೇನು ಕೇಳಿದ್ದಾರೆ, ಕ್ವಶನ್ 36, 37ಕ್ಕೆ ಸಿನೋನಿಮ್ ಅಂತಂದರೆ ಸಮಾನಾರ್ಥಕ ಪದ ಯಾವುದಿದೆ ಅದನ್ನು ಟಿಕ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಇವನ್ ದ
36 question. Even the great people rue over some of the decisions they have made in their lives. ಅಂದರೆ ಎಂಥ ಗ್ರೇಟ್ ಪೀಪಲ್ ಇದ್ರೂ ಅವ್ರ ಲೈಫಲ್ಲಿ ಮಾಡಿರುವಂಥ ಡಿಸಿಷನ್ ಬಗ್ಗೆ ಅವ್ರು ಪಶ್ಚಾತ್ತಾಪ ಪಟ್ಟಿರ್ತಾರೆ. ಪಶ್ಚಾತ್ತಾಪಕ್ಕೆ ಸರಿಯಾದ ಇಂಗ್ಲೀಷ್ ವರ್ಡ್ ಏನು ಅಂದರೆ ರಿಗ್ರೆಟ್. ಥರ್ಡ್ ಆಪ್ಷನ್ ಸರಿಯಾಗುತ್ತೆ. 37ನೇದು, ರಂಗರಾಜು ವಾಸ್ ಫ್ಯೂರಿಯಸ್ ಅಟ್ ದ ಪೆಜಾರೇಟಿವ್ ಕಮೆಂಟ್ಸ್ ಆಫ್ ಹಿಸ್ ಟೀಮ್ ಲೀಡರ್. ಓಕೆ, ರಂಗರಾಜುಗೆ ಕೋಪ ಬರುತ್ತೆ ಫಾರ್ ಪೆಜಾರೇಟಿವ್ ಕಮೆಂಟ್ಸ್ ಆಫ್ ದೇರ್ ಟೀಮ್ ಲೀಡರ್. ಪೆಜಾರೇಟಿವ್ ಅಂದರೆ ಡೆರೋಗೇಟರಿ. ಓಕೆ, ಸೊ ಡೆರೋಗೇಟರಿ ಅಂತ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ 38-39ಕ್ಕೆ ಆ್ಯಂಟನಿಮ್ ಅಂದರೆ ವಿರುದ್ಧಾರ್ಥಕ ಪದನ ಗುರ್ಸಕ್ಕೆ ಹೇಳಿದ್ದಾರೆ. 38 ದ ನ್ಯೂ ಕಿಂಗ್ ಆಫ್ ದ ಡೈನಾಸ್ಟಿ ವಾಸ್ ವೀಕರ್ ದ್ಯಾನ್ ಹಿಸ್ ಪ್ರಿಡಿಸಿಸರ್. ಪ್ರಿಡಿಸಿಸರ್ ಅಂದರೆ ಏನು? ಆ ಕಿಂಗ್ ನೆಕ್ಸ್ಟ್ ಆ ಕಿಂಗ್ಗಿಂತ ಹಿಂದೆ ವರ್ಕ್ ಮಾಡಿರೋರಿಗೆ ಪ್ರಿಡಿಸಿಸರ್ ಅಂತೀವಿ. ಅದಕ್ಕೆ ಅಪೋಸಿಟ್ ಅಂತಂದರೆ ಮುಂದೆ ವರ್ಕ್ ಮಾಡೋರಿಗೆ, ಮುಂದೆ ಕಿಂಗ್ ಆಗೋರು, ಅವ್ರಿಗೆ ಏನಂತೀವಿ? ಸಕ್ಸೆಸರ್ಸ್ ಅಂತೀವಿ. ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 39ನೇದು ದ ರೆಬಿಲಿಯನ್ಸ್ ಕಾಂಟ್ರೇರಿಯನ್ ವ್ಯೂಸ್ ವೇರ್ ಸೀಮಿಂಗ್ಲಿ ಪ್ರೋಗ್ರೆಸಿವ್ ಫಾರ್ ದ ಪಾರ್ಟಿ ಅಂತ ಇದೆ. ಕಾಂಟ್ರೇರಿಯನ್ ವ್ಯೂಸ್ ಅಂತಂದ್ರೆ ಏನು? ಓಕೆ, ಆಪೋಸಿಟ್ ಅಥವಾ ಡಿಫ್ರೆಂಟ್ ವ್ಯೂಸ್ ಅಂತ ಅರ್ಥ. ಅದಕ್ಕೆ ಅಪೋಸಿಟ್ ಏನಾಗುತ್ತೆ? ಕನ್ಫರ್ಮಿಸ್ಟ್ ಅಂದರೆ ಅವ್ರು ಹೇಳಿ ಮಾತಿಗೆ ತಕ್ಕಂತೆ ಕನ್ಫರ್ಮೇಷನ್ ಅಥವಾ ಸಿಮಿಲರ್ ವ್ಯೂಸ್ ಇರುವಂಥದ್ದಕ್ಕೆ ಕನ್ಫರ್ಮಿಸ್ಟ್ ಅಂತೀವಿ. ಸೊ ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, ಅಪೋಸಿಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ 40-42ಕ್ಕೆ ರೈಟ್ ಪ್ರೀಫಿಕ್ಸ್. ಪ್ರೀಫಿಕ್ಸ್ ಅಂದರೆ ಏನು? ಒಂದು ವರ್ಡ್ ಇದೆ ಅಂತಂದರೆ ಹಿಂದೆ ಬರುವಂಥ ಇದಕ್ಕೆ ನಾವು ಪ್ರೀಫಿಕ್ಸ್ ಅಂತೀವಿ, ಮುಂದೆ ಬರೋದಕ್ಕೆ ನಾವು ಸಫಿಕ್ಸ್ ಅಂತೀವಿ. ರೈಟ್, ಇಲ್ಲಿ ರೈಟ್ ಪ್ರೀಫಿಕ್ಸ್ ಅಂತ ಕೇಳಿದ್ದಾರೆ. ದ ನ್ಯೂ ಡಿಸ್ಕವರಿ ಡ್ಯಾಶ್ ರ್ಯಾವೆಲ್ಸ್ ಆಲ್ ದ ಕಾಂಪ್ಲೆಕ್ಸಿಟೀಸ್ ಆಫ್ ದ ಇಶ್ಯೂ. ಇಲ್ಲಿ ಅದಕ್ಕೆ ಇಲ್ಲಿ ಬರುವಂತಹ ವರ್ಡ್ಗೆ ಮೀನಿಂಗ್ ಕೂಡ ಕೊಟ್ಟಿದ್ದಾರೆ. ಇದರ ಪ್ರಕಾರ ನಾವು ಪ್ರಿಫಿಕ್ಸ್ನ ಹೇಳಬೇಕು. ರೆವೆಲ್ಗೆ ಸಾಲ್ವ್, ಎಕ್ಸ್ಪ್ಲೇನ್, ಫಿಗರ್ ಔಟ್ ಅನ್ನೋದಕ್ಕೆ ನಾವೇನಂತೀವಿ? ಅನ್ರೆವೆಲ್ ಅಂತೀವಿ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ, ಅನ್ರೆವೆಲ್. ಓಕೆ, 41ನೇದು ಲೈಫ್ ಸೀಕ್ರೆಟ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆಲ್ ಥಿಂಗ್ಸ್ ಆರ್ ಡ್ಯಾಶ್ ರಿಲೇಟೆಡ್. ಸೊ ರಿಲೇಟೆಡ್ ಆರ್ ಕನೆಕ್ಟೆಡ್ ವಿತ್ ಈಚ್ ಅದರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ ರಿಲೇಟೆಡ್ ಸರಿಯಾದ ಉತ್ತರ 4ನೇದಾಗುತ್ತೆ. 42ನೇದು ದ ಮ್ಯಾನೇಜರ್ ಆಸ್ಕ್ ದ ಎಂಪ್ಲಾಯ್ ಟು ಡ್ಯಾಶ್ ಡೂ ಆಲ್ ದ ವರ್ಕ್. ಸೊ ಡೂಯಿಂಗ್ ಇಟ್ ಅಗೇನ್ ಅನ್ನೋಕ್ಕೆ ಏನಂತೀವಿ? ರೀಡೂ ಅಂತೀವಿ. ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಏನಂತ 43-44 ಕ್ವಶನಿಗೆ ಕಂಪ್ಲೀಟ್ಸ್ ದ ಸೆಂಟೆನ್ಸ್. ಒಂದು ಫ್ರೇಸ್ನ ಇಲ್ಲಿ ಅಂಡರ್ಲೈನ್ ಕೊಟ್ಟಿರುವಂಥ ಇದರಲ್ಲಿ ಒಂದು ಫ್ರೇಸ್ನ ಹಾಕಬೇಕು ಟು ಕಂಪ್ಲೀಟ್ ದ ಸೆಂಟೆನ್ಸ್. ಕರೆಕ್ಟ್ ಫ್ರೇಸ್. 43ನೇ ಕ್ವಶನ್ ಡ್ಯೂ ಟು ದ ಡ್ಯಾಶ್ ಆಫ್ ದ ಗವರ್ಮೆಂಟ್ ದ ಪ್ರೋಗ್ರಾಮ್ ವಿಚ್ ಏಮ್ಡ್ ಅಟ್ ಹೆಲ್ಪಿಂಗ್ ದ ಅಂಡರ್ ಪ್ರಿವಿಲೇಜ್ ಡಿಡ್ ನಾಟ್ ಸಕ್ಸೀಡ್. ಸೊ ಅದು ಏನಂದರೆ ಅಪತಿ. ಓಕೆ, ಅಪತಿ ಅಂದರೆ ಏನು? ನೋ ಎಮೋಷನ್ಸ್, ಝೀರೋ ಎಮೋಷನ್ಸ್ ಅಥವಾ ಝೀರೋ ಎಂಪತಿ ಆರ್ ಸಿಂಪತಿ ಟುವರ್ಡ್ಸ್ ದ ಪೀಪಲ್ ಅನ್ನೋಕ್ಕೆ ಅಪತಿ. ಓಕೆ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 44ನೇದು ಆಲ್ ದ ಡ್ಯಾಶ್ ಆಫ್ ದ ಬಾಬಾ ಆಮ್ಟೆ ವಾಸ್ ಸ್ಪೆಂಟ್ ಫಾರ್ ದ ವೆಲ್ಫೇರ್ ಆಫ್ ದ ಲೆಪ್ರಸಿ ಇನ್ಫೆಕ್ಟೆಡ್ ಪೀಪಲ್. ಸೊ ಬಾಬಾ ಆಮ್ಟೆ ಅವರ ಡ್ಯಾಶ್ ಅಂದರೆ ಇನ್ಹೆರಿಟೆನ್ಸ್ ಅಂತ ಹೇಳ್ಬೋದು. ಅವ್ರ ಇನ್ಹೆರಿಟೆನ್ಸ್ ಎಲ್ಲನೂ ಲೆಪ್ರಸಿ ಇನ್ಫೆಕ್ಟೆಡ್ ಪೀಪಲ್ ವೆಲ್ಫೇರ್ಗೋಸ್ಕರನೇ ಖರ್ಚು ಮಾಡಿದ್ದಾರೆ ಅಂತ. ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ ಕ್ವಶನ್ 45-47ಕ್ಕೆ ಸರಿಯಾದ ಆರ್ಟಿಕಲ್ಸ್ ಯೂಸ್ ಮಾಡಬೇಕು. ಅ, ಆ್ಯನ್, ದ, ದೀಸ್ ಆರ್ ದ ಆರ್ಟಿಕಲ್ಸ್. ಸೊ ಯಾವಾಗ ಅ ಯೂಸ್ ಮಾಡ್ತೀವಿ, ಆ್ಯನ್ ಯೂಸ್ ಮಾಡ್ತೀವಿ, ದ ಯೂಸ್ ಮಾಡ್ತೀವಿ ಅಂತ ವಿ ಹ್ಯಾವ್ ಟು ಫೈಂಡ್ ದ ಕರೆಕ್ಟ್ ಆನ್ಸರ್. 45ನೇದಕ್ಕೆ ಡ್ಯೂರಿಂಗ್ ದ ಸಮ್ಮರ್ ಸೀಸನ್ ಡ್ಯಾಶ್ ಪೀಪಲ್ ಬಿಲ್ಟ್ ದೇರ್ ಹೌಸಸ್ ಟು ಸ್ಟೇ ಸೇಫ್ ಥ್ರೂ ದ ಇಯರ್. ಇಲ್ಲಿ ದ ಪೀಪಲ್ ಸರಿಯಾಗುತ್ತೆ, ಯಾಕಂದರೆ ನಾವು ಪರ್ಟಿಕ್ಯುಲರ್ ಪೀಪಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಮ್ಮರಲ್ಲಿ ಈ ಜನಗಳು ಪರ್ಟಿಕ್ಯುಲರ್ ಜನಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ದ ಅಂತ ಆಗುತ್ತೆ. ನೆಕ್ಸ್ಟ್ ದ ಪ್ರೆಸಿಡೆಂಟ್ ಲೀವ್ಸ್ ಇನ್ ಡ್ಯಾಶ್ ವೈಟ್ ಹೌಸ್. ವೈಟ್ ಹೌಸ್ ಈಸ್ ಅ ಸ್ಪೆಸಿಫಿಕ್ ಟರ್ಮ್ಸ್. ಇವಾಗ ದ ತಾಜ್ ಮಹಲ್, ದ ಯಮುನಾ, ದ ಗಂಗಾ ಅಂತ ನಾವು ಹೆಂಗೆ ಹೇಳ್ತೀವಿ, ಹಾಗೆ ದ ವೈಟ್ ಹೌಸ್ ಇಟ್ ಈಸ್ ಅ ಪೆಕ್ಯುಲಿಯರ್ ಸ್ಪೆಸಿಫಿಕ್ ಥಿಂಗ್ ವಿ ಆರ್ ಟಾಕಿಂಗ್ ಅಬೌಟ್. ಸೊ ಇಲ್ಲಿ ಕೂಡ ದ ಅಂತಲೇ ಬರುತ್ತೆ. 47 ಇಟ್ ವಾಸ್ ದ ಔಟ್ ಆಫ್ ದ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಫಾರ್ ಅವರ್ ಆರ್ಟಿಸ್ಟಿಕ್ ಟ್ರೂಪ್ ಟು ಟ್ರೆಕ್ ಇನ್ ಡ್ಯಾಶ್ ಹಿಮಾಲಯನ್ ಮೌಂಟೇನ್ಸ್. ನಾನು ಆಲ್ರೆಡಿ ಹೇಳಿದೆ ಪೆಕ್ಯುಲಿಯರ್ ನೌನ್ಸ್ಗೆ ನಾವು ದ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಕೂಡ ದ ಹಿಮಾಲಯನ್ ಮೌಂಟೇನ್ಸ್ ಇಟ್ ಈಸ್ ವೆರಿ ಯುನೀಕ್ ಆ್ಯಂಡ್ ಸ್ಪೆಸಿಫಿಕ್ ಟರ್ಮ್, ರೈಟ್? ದ ಹಿಮಾಲಯಸ್ ಅಂತ ಹೇಳ್ತೀವಿ. ಫೋರ್ತ್ ಒನ್. 48-51ನೇದಕ್ಕೆ ಇಡಿಯಮ್ಸ್ ಆರ್ ಫ್ರೇಸ್ ಅಂದರೆ ಮುಹಾವರ ಅಂತ ನಾವೇನು ಹೇಳ್ತೀವಿ ಹಿಂದಿಯಲ್ಲಿ. ಸೊ ಇಡಿಯಮ್ಸ್ ಆರ್ ಫ್ರೇಸಸ್ನ ಅಂಡರ್ಲೈನ್ ಮಾಡಿದ್ದಾರೆ, ಅದರ ಮೀನಿಂಗ್ನ ನಾವು ಎಕ್ಸ್ಪ್ಲೇನ್ ಮಾಡೋ ಥರ ಹೇಳಬೇಕು. 48ರಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅಂಡರ್ಲೈನ್ ಬಂದು ಫ್ಲಾಗಿಂಗ್ ಅ ಡೆಡ್ ಹಾರ್ಸಲ್ಲಿ ಬರಬೇಕಿತ್ತು, ಡಿಫೀಟೆಡ್ ಕ್ಯಾಂಡಿಡೇಟಿಗೆ ಅಲ್ಲ. ಓಕೆ. 48th ಕ್ವಶನಲ್ಲಿ ದ ಡಿಫೀಟೆಡ್ ಕ್ಯಾಂಡಿಡೇಟ್ ಇನ್ ದ ಎಲೆಕ್ಷನ್ ಇಸ್ ಜಸ್ಟ್ ಫ್ಲಾಗಿಂಗ್ ಅ ಡೆಡ್ ಹಾರ್ಸ್ ಬೈ ಆಸ್ಕಿಂಗ್ ದ ಎಲೆಕ್ಷನ್ ಕಮಿಷನ್ ಫಾರ್ ದ ರೀಕೌಂಟಿಂಗ್ ಆಫ್ ವೋಟ್ಸ್. ಫ್ಲಾಗಿಂಗ್ ಅ ಡೆಡ್ ಹಾರ್ಸ್ ಈ ಇಡಿಯಮ್ಗೆ ಏನು ಮೀನಿಂಗ್ ಅಂತ ಕೇಳಿದರೆ ಕರೆಕ್ಟ್ ಆನ್ಸರ್ ಬಂದು ಫೋರ್ತ್ ಆಪ್ಷನ್ ಆಗುತ್ತೆ. ಇಟ್ ಈಸ್ ಫ್ಯೂಟೈಲ್. ಫ್ಯೂಟೈಲ್ ಅಂದ್ರೇನು? ವೇಸ್ಟ್ ಅಂತ. ಫ್ಯೂಟೈಲ್
ವೇಸ್ಟ್ ಎಫರ್ಟ್. ಓಕೆ, ಫ್ಯೂಟೈಲ್ ಆನ್ ದ ಪಾರ್ಟ್ ಆಫ್ ದ ಡಿಫೀಟೆಡ್ ಕ್ಯಾಂಡಿಡೇಟ್ ಟು ಡಿಮ್ಯಾಂಡ್ ಫಾರ್ ದ ರೀಕೌಂಟಿಂಗ್ ಆಫ್ ದ ವೋಟ್ಸ್. 4ನೇದು ಸರಿಯಾದ ಉತ್ತರ ಆಗುತ್ತೆ. 49ನೇದು ರಾಕೇಶ್ ಡಿಡ್ ನಾಟ್ ಟೇಕ್ ಹಿಸ್ ಕ್ಲೋಸ್ ಫ್ರೆಂಡ್ ಅಲಾಂಗ್ ವಿತ್ ಹಿಮ್ ಫಾರ್ ದ ಟ್ರಿಪ್ ಟು ಊಟಿ ಬಿಕಾಸ್ ದ ಫ್ರೆಂಡ್ ವಾಸ್ ಫೀಲಿಂಗ್ ಅಂಡರ್ ದ ವೆದರ್. ಅಂಡರ್ ದ ವೆದರ್ ಅಂದರೆ ಸಿಕ್ ಅಥವಾ ಹುಷಾರಿಲ್ಲ ಅನ್ನೋದಕ್ಕೆ ಅಂಡರ್ ದ ವೆದರ್ ಅಂತ ಹೇಳ್ತೀವಿ. ಸರಿಯಾದ ಉತ್ತರ 4ನೇ ಆಪ್ಷನ್ ಆಗುತ್ತೆ. ಹಿ ವಾಸ್ ಆಲ್ರೆಡಿ ಸಿಕ್ ಅಂತ. 50ನೇ ಕ್ವಶನ್, ದ ವಿಶ್ ಆಫ್ ದ ಓಲ್ಡ್ ಮ್ಯಾನ್ ಮೇ ಹ್ಯಾಪನ್ ವೆನ್ ದ ಪಿಗ್ಸ್ ಫ್ಲೈ. ಓಕೆ, ಇದು ಪಿಗ್ಸ್ ಫ್ಲೈ ಅನ್ನೋದಕ್ಕೆ ಇಡಿಯಮ್ ಮೀನಿಂಗ್ ಏನಂದರೆ ವಿಶ್ ಫುಲ್ಫಿಲ್ ಆಗಲ್ಲ ಅಂತ ಹೇಳೋದಕ್ಕೆ. ಪಿಗ್ಸ್ ಯಾವತ್ತಾದ್ರು ಫ್ಲೈ ಮಾಡುತ್ತಾ? ಇಲ್ಲ ತಾನೆ. ಸೊ ಆ ಥರ ಅದರ ಅರ್ಥ ಏನಂದರೆ ಇಂಪಾಸಿಬಲ್ ಅಂತ ಹೇಳೋದಕ್ಕೆ ಈ ಇಡಿಯಮ್ನ ಯೂಸ್ ಮಾಡ್ತೀವಿ. 3rd ಆಪ್ಷನ್ ಸರಿಯಾಗುತ್ತೆ. 51ನೇದು, he will not get any results from the task. He is effortlessly pursuing because he is dash a dead cow ಅಂತ ಇದೆ. ಮಿಲ್ಕಿಂಗ್ ಅ ಡೆಡ್ he is milking a dead cow ಅಲ್ಲಿ ಅಂಡರ್ಲೈನ್ ಇದೆ. ಇದಕ್ಕೆ ಅರ್ಥ ಏನಂತಂದರೆ ಪರ್ಸನ್ ಈಸ್ ಎಂಗೇಜ್ಡ್ ಇನ್ ಯೂಸ್ಲೆಸ್ ಟಾಸ್ಕ್ ವಿಚ್ ವಿಲ್ ನಾಟ್ ಫೆಚ್ ಹಿಮ್ ಎನಿ ಬೆನಿಫಿಟ್. ಅವನಿಗೆ ಆ ಕೆಲಸ ಮಾಡೋದ್ರಿಂದ ಏನು ಬೆನಿಫಿಟ್ ಸಿಗಲ್ಲ ಅಂದರೂ ಮಾಡ್ತಾ ಇದ್ದಾನೆ ಅಂಥ ಟಾಸ್ಕಿಗೆ ನಾವು ಲೈಕ್ ಮಿಲ್ಕಿಂಗ್ ಅ ಡೆಡ್ ಕೌ ಅಂತ ಕರಿತೀವಿ. 4th ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 52ರಿಂದ 54ನೇ ಕ್ವಶನ್ಗೆ 1 ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಅಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ಅದಕ್ಕೆ 1 ವರ್ಡಲ್ಲಿ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂತ. 58 ಸಮಥಿಂಗ್ ವಿಚ್ ಇಸ್ ರೆಕಾರ್ಡೆಡ್ ಆರ್ ಡಾಕ್ಯುಮೆಂಟೆಡ್ ಆಸ್ ಇಟ್ ವಾಸ್ ಒರಿಜಿನಲಿ ಸೇಡ್ ವಿತೌಟ್ ಎನಿ ಆಲ್ಟ್ರೇಷನ್ಗೆ ನಾವೇನಂತೀವಿ? ವರ್ಬೇಟಮ್ ಅಂತೀವಿ. ಓಕೆ, ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ರೂಟ್ ವರ್ಡ್ಸ್ ಅಂತ ಒಂದು ಮೆಥಡ್ ಇದೆ. ಅದರಲ್ಲಿ ಯಾವುದೇ ವರ್ಡ್ ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂದರೆ ವರ್ಬ್ ಅಂತ, ವರ್ಬೋಸ್ ವರ್ಬ್ ಅಂತ ಬಂದಿದೆ ಅಂದರೆ ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ವರ್ಡ್ಸ್ ಅಂತ ಅರ್ಥ. ಓಕೆ, ಇಲ್ಲಿ ಕೂಡ ವರ್ಡ್ಸ್ನ ರೆಕಾರ್ಡ್ ಮಾಡಿದ್ದಾರೆ, ಡಾಕ್ಯುಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವರ್ಬೇಟಿಯಮ್, ಯು ಕ್ಯಾನ್ ಗೆಸ್ ದ ಆನ್ಸರ್ ಆಲ್ಸೋ. 53ನೇದು, ಪರ್ಸನ್ ಹೂ ಪ್ರೊಡ್ಯೂಸಸ್ ಮ್ಯಾಪ್ಸ್ ಕಾಲ್ಡ್ ಆಸ್ ಆನ್ ಈಸ್ ಕಾಲ್ಡ್ ಆಸ್ ಅನ್ ಕಾರ್ಟೋಗ್ರಫರ್ ಅಂತ ಕರಿತೀವಿ. ಯಾರು ಮ್ಯಾಪ್ಸ್ ಎಲ್ಲ ಮಾಡ್ತಾರಲ್ಲ ಅವರಿಗೆ. 54ನೇದು, ಅ ಥಿಂಗ್ ಆರ್ ಆನ್ ಐಡಿಯಾ ದಟ್ ಈಸ್ ನೋ ಲಾಂಗರ್ ಇನ್ ಯೂಸ್ ಅಂದರೆ ಆಬ್ಸೊಲೀಟ್ ಅಂತ ಕರಿತೀವಿ. ಓಕೆ, 1st ಆಪ್ಷನ್ ಸರಿಯಾಗುತ್ತೆ. ಅಂದರೆ ಲೈಕ್ ಇಟ್ ಈಸ್ ನೋ ಮೋರ್ ಅಂತ, ನೋ ಲಾಂಗರ್ ಅಂತ. ನೆಕ್ಸ್ಟ್ 55ರಿಂದ 58ನೇ ಕ್ವಶನ್ವರೆಗೂ ಎರರ್ ಐಡೆಂಟಿಫೈ ಮಾಡೋಕ್ಕೆ ಹೇಳಿದ್ದಾರೆ. 55th ಕ್ವಶನ್, ರಾಮಣ್ಣ, ಒನ್ ಆಫ್ ದ ಕ್ಲೋಸ್ ಅಸೋಸಿಯೇಟ್ ಆಫ್ ಅ ರಿನೌಂಡ್ ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಹ್ಯಾಸ್ ವಾನ್ ದಿಸ್ ಇಯರ್ಸ್ ಬೆಸ್ಟ್ ಫಾರ್ಮರ್ ಅವಾರ್ಡ್ ಇನ್ ದ ಸೌತ್ ರೀಜನ್ ಅಂತ ಇದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಕ್ಲೋಸ್ ಅಸೋಸಿಯೇಟ್ ಅಂತ ಇದೆ. ಒನ್ ಆಫ್ ದ ಅಂತ ಬಂದಾಗ ಇಟ್ ಶುಡ್ ಬಿ ಇನ್ ಪ್ಲೂರಲ್. ಇಲ್ಲಿರೋ ವರ್ಡ್ ಇದು ಸಿಂಗ್ಯುಲರ್ ಇದೆ. ಒನ್ ಆಫ್ ದ ಅಸೋಸಿಯೇಟ್ಸ್, ಯಾಕಂದರೆ ಹಲವರಲ್ಲಿ ಒಬ್ಬರು ಅಂತ ಹೇಳ್ತಾ ಇದ್ದೀವಲ್ವಾ. ಸೊ ಇಲ್ಲಿ ಅಸೋಸಿಯೇಟ್ಸ್ ಬರಬೇಕಿತ್ತು. ಸೊ ಎರರ್ ಈಸ್ ಇನ್ ದ ಫಸ್ಟ್ ಪಾರ್ಟ್. 1st ಆಪ್ಷನ್ ಸರಿಯಾಗುತ್ತೆ. 56ನೇ ಕ್ವಶನ್ಗೆ, ನೀದರ್ ಆಫ್ ದ ಬ್ರದರ್ಸ್ ಹ್ಯಾವ್ ಕಮ್ ಫಾರ್ವರ್ಡ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಆಫ್ ದೇರ್ ಏಜ್ಡ್ ಪೇರೆಂಟ್ಸ್ ಅಂತ ಇದೆ. ನೀದರ್ ಆಫ್ ದ ಬ್ರದರ್ಸ್ ಅಂತ ಬಂದಾಗ ಇಲ್ಲಿ ನಾವೇನು ಹ್ಯಾವ್ ಅಂತ ಬರಲ್ಲ, ಹ್ಯಾಸ್ ಅಂತ ಬರುತ್ತೆ, ಸಿಂಗ್ಯುಲರ್ ಬರುತ್ತೆ. ನೀದರ್ ಅಂತ ವರ್ಡ್ ಯೂಸ್ ಮಾಡಿದಾಗ. ಓಕೆ, ಹ್ಯಾಸ್ ಬರಬೇಕಿತ್ತು. ಸೊ 2nd ಆಪ್ಷನಲ್ಲಿ ಎರರ್ ಇದೆ. 57ನೇದು, ದ ರೈಸ್ ಆ್ಯಂಡ್ ಫಾಲ್ ಆಫ್ ದ ಲಾಂಗ್ ರೂಲಿಂಗ್ ಪೊಲಿಟಿಕಲ್ ಹೆಜಿಮನಿ ಇನ್ ದ ಡೆಮೊಕ್ರೆಟಿಕ್ ಕಂಟ್ರಿ ಹ್ಯಾವ್ ಕ್ಯಾಪ್ಚರ್ಡ್ ದ ಇಮ್ಯಾಜಿನೇಷನ್ ಆಫ್ ದ ಪೊಲಿಟಿಕಲ್ ಅನಾಲಿಸ್ಟ್ ಅಂತ ಇದೆ. ಸೊ ದ ವಾಟ್ ವಿ ಕ್ಯಾನ್ ಸೆ ಎರರ್ ಈಸ್ ಇನ್ 4th ಪಾರ್ಟ್. ಇಲ್ಲಿ ಹ್ಯಾವ್ ಬರಬಾರ್ದು, ಹ್ಯಾಸ್ ಬರಬೇಕಿತ್ತು. ಏನಕ್ಕಂತಂದರೆ ದ ರೈಸ್ ಆ್ಯಂಡ್ ಫಾಲ್ ಅನ್ನೋದನ್ನು ನಾವು ಆ್ಯಂಡ್ ಅಂತ ಇದೆ ಅಂದರೆ 2 ಶಬ್ದ ಅಂತಲ್ಲ. ರೈಸ್ ಆ್ಯಂಡ್ ಫಾಲ್ ಈಸ್ ಅ ಸಿಂಗಲ್ ಎಂಟಿಟಿ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಇದರಲ್ಲಿ. ಸೊ ಅದಕ್ಕೆ ಹ್ಯಾಸ್ ಬರುತ್ತೆ ಇಲ್ಲಿ, ನಾಟ್ ಹ್ಯಾವ್. 4th ಆಪ್ಷನಲ್ಲಿ ಎರರ್ ಇದೆ. 58th, ಪ್ರೊಬ್ಯಾಬ್ಲಿ ಇಫ್ ಹಿ ಡ್ರೈವ್ಸ್ ದ ಕಾರ್ ಎಟ್ ದ ಸೇಮ್ ಸ್ಪೀಡ್ ಹಿ ವಿಲ್ ಹ್ಯಾವ್ ರೀಚ್ಡ್ ದ ಡೆಸ್ಟಿನೇಷನ್ ವೆಲ್ ವಿದಿನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಇದೆ. ಇಲ್ಲಿ ವೆಲ್ ಅನ್ನೋದು ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ ನಂಗೆ ಅನಿಸುತ್ತೆ. ಹಿ ವಿಲ್ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್ ವಿದಿನ್ ದ ಎಕ್ಸ್ಪೆಕ್ಟೆಡ್ ಟೈಮ್ ಅಂತ ಬರ್ಬೋದಿತ್ತು. ಓಕೆ, ನನ್ನ ಪ್ರಕಾರ ಎರರ್ 3rd ಇದರಲ್ಲಿದೆ ಅಂತ. ನೆಕ್ಸ್ಟ್ 59 to 61 ಪ್ಯಾಸೇಜ್ ಕೊಟ್ಟಿದ್ದಾರೆ, ಆನ್ಸರ್ ಮಾಡಬೇಕು ಅಕಾರ್ಡಿಂಗ್ ಟು ದ ಪ್ಯಾಸೇಜ್. 59ನೇ ಕ್ವಶನ್ ಏನಿದೆ, ದ ಮೀನಿಂಗ್ ಆಫ್ ದ ವರ್ಡ್ ವ್ಯಾನಿಶ್ಡ್ ಈಸ್ ನಿಯರರ್ ಟು. ವ್ಯಾನಿಶ್ ಅಂದ್ರೇನು? ಡಿಸಪಿಯರ್ ಆಗೋದು, ಕಣ್ಮರೆ ಆಗೋದು ಅಂತ. 3rd ಆಪ್ಷನ್ ಕರೆಕ್ಟ್ ಆಗುತ್ತೆ. 60ನೇದು, ದ ರೀಸನ್ ಫಾರ್ ದ ಡ್ರಾಸ್ಟಿಕಲಿ ಡಿಕ್ರೀಸ್ ಪಾಪ್ಯುಲಾರಿಟಿ ಆಫ್ ರವೀಂದ್ರನಾಥ್ ಟ್ಯಾಗೂರ್ ಈಸ್ ಅಂದರೆ ಅದನ್ನು ರೀಸನ್ ಅವರು ಮೆನ್ಷನ್ ಮಾಡಿಲ್ಲ. 4th ಆಪ್ಷನ್ ನಾಟ್ ಮೆನ್ಷನ್ ಇನ್ ದ ಪ್ಯಾರಾಗ್ರಾಫ್ ಈಸ್ ಕರೆಕ್ಟ್. 61ನೇ ಕ್ವಶನ್ ನೋಡಿದರೆ, ರವೀಂದ್ರನಾಥ್ ಟ್ಯಾಗೂರ್ ಈಸ್ ವೈಡ್ಲಿ ಫೇಮಸ್ ಇನ್ ಡ್ಯಾಶ್, ಎಲ್ಲಿ ಅಂದರೆ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶಲ್ಲಿ. 4th ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 62ರಿಂದ 64ವರೆಗೂ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂದರೆ ಯಾವುದು ವರ್ಡ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ ಅದನ್ನ ಚೂಸ್ ಮಾಡಬೇಕು. 62ನೇದಕ್ಕೆ ಪ್ಲೇ ರೈಟ್, 2nd ಆಪ್ಷನ್ ಸರಿಯಾದ ಲೈಕ್ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ.
63ನೇದಕ್ಕೆ ನಿಮೋನಿಯಾ ಅನ್ನೋಕ್ಕೆ ಇಲ್ಲಿ ಪಿ ಸೈಲೆಂಟ್ ಆಗುತ್ತೆ. ಸೊ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್. ನೆಕ್ಸ್ಟ್ 65-66ಕ್ಕೆ ಡಿಗ್ರಿ ಆಫ್ ಕಂಪ್ಯಾರಿಸನ್. ನಾವೇನು ಸೂಪರ್ಲೇಟಿವ್ ಕಂಪ್ಯಾರಿಟಿವ್ ಯೂಸ್ ಮಾಡ್ತೀವಲ್ವ ಡಿಗ್ರಿ, ಸೊ ಆ ಡಿಗ್ರಿನ ಹೇಳಬೇಕಾಗುತ್ತೆ ಇಲ್ಲಿ. ನಾನು ಎಷ್ಟೊಂದು ವಿಡಿಯೋಸೆಲ್ಲ ಆಲ್ರೆಡಿ ಹೇಳಿದೆ, ವೆನ್ ಯು ಆರ್ ಕಂಪೇರಿಂಗ್ ಬಿಟ್ವೀನ್ ಟೂ ಪೀಪಲ್, ಓಕೆ, ಆವಾಗ ನೀವೇನು ಹೇಳ್ತೀರಾ, ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡ್ತೀರಾ. ವೆನ್ ಯು ಆರ್ ಕಂಪೇರಿಂಗ್ ಬಿಟ್ವೀನ್ 2 or more ಪೀಪಲ್, ಅವ್ರು ಎಷ್ಟೋ ಆಗಿರ್ಬೋದು, ಅವ್ರಿಗೇನು ಹೇಳ್ತೀರಾ, ಸೂಪರ್ಲೇಟಿವ್ ಡಿಗ್ರಿ ಯೂಸ್ ಮಾಡ್ತೀರಾ. ಇಲ್ಲಿ ನೋಡಿ 65ನೇ ಕ್ವಶನ್, ಸುಹಾಸ್ ಈಸ್ ಮೋರ್ ಡ್ಯಾಶ್ ದ್ಯಾನ್ ಫ್ಯಾಟ್. ಓಕೆ, ಸೊ ಫ್ಯಾಟ್ಗೆ ಮತ್ತು ಟಾಲ್ಗೆ ಕಂಪ್ಯಾರಿಸನ್ ಇದೆ, ಎರಡರ ಮಧ್ಯೆ ಇರೋದ್ರಿಂದ ಟಾಲರ್ ದ್ಯಾನ್ ಫ್ಯಾಟ್ ಅಂತ. ಸೊ 65ನೇದಕ್ಕೆ ಫಸ್ಟ್ ಆಪ್ಷನ್ ಟಾಲರ್ ಕರೆಕ್ಟ್ ಆಯಿತು. 66ನೇದಕ್ಕೆ ದ ಟೀಚರ್ ಫೀಲ್ಸ್ ದ ಫಿಸಿಕ್ಸ್ ಇಸ್ ದ ಡ್ಯಾಶ್ ಆಫ್ ಆಲ್ ದ ಸಬ್ಜೆಕ್ಟ್ಸ್ ಅಂತ ಇದೆ. ಸಿ ಇಲ್ಲಿ ಡ್ಯಾಶ್ ಆಫ್ ಆಲ್ ದ ಸಬ್ಜೆಕ್ಟ್ಸ್, ನಾನು ಹೇಳಿದೆ ನಿಮಗೆ 2 or more ಎಂಟಿಟಿಗಿಂತ ಜಾಸ್ತಿ ಇದಕ್ಕೆ ಕಂಪ್ಯಾರಿಸನ್ ಇದ್ದಾಗ ಸೂಪರ್ಲೇಟಿವ್ ಯೂಸ್ ಮಾಡ್ತೀವಿ ಅಂತ. ಸೊ ಇಲ್ಲಿ ಟಫೆಸ್ಟ್ ಬರುತ್ತೆ, ಫೋರ್ತ್ ಆಪ್ಷನ್ ಸರಿಯಾಗುತ್ತೆ. ನೆಕ್ಸ್ಟ್ 67ರಿಂದ 70ರವರೆಗೂ ಪ್ಯಾಸೇಜ್ ಕೊಟ್ಟಿದ್ದಾರೆ. 67ನೇದು ಕ್ವಶನ್ ನೋಡಿದರೆ ವಾಟ್ ಇನ್ ಮೆನಿ ಇನ್ಸ್ಟೆನ್ಸಸ್ ಈಸ್ ಬೆಟರ್ ದ್ಯಾನ್ ಅ ಸಕ್ಸಸ್ಫುಲ್ ಲೈಫ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಸ್ಯಾಟಿಸ್ಫೈಡ್ ಲೈಫ್ ಅಕಾರ್ಡಿಂಗ್ ಟು ದ ಪ್ಯಾಸೇಜ್, ಥರ್ಡ್ ಆಪ್ಷನ್. 68ನೇದು ವಾಟ್ ಡಸ್ ದ ಫ್ರೇಸ್ ವಿಲ್ಲಿ ನಿಲ್ಲಿ ಮೀನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಅಂತಂದರೆ ಇದಕ್ಕೆ ಫಸ್ಟ್ ಆಪ್ಷನ್ ಟ್ರೈಂಗ್ ಟು ಅಚೀವ್ ಅ ಡ್ರೀಮ್ ವಿತೌಟ್ ಅ ಪ್ರಾಪರ್ ಪ್ಲ್ಯಾನ್ ಆ್ಯಂಡ್ ಮೆಥಡ್ಗೆ ವಿಲ್ಲಿ ನಿಲ್ಲಿ ಅಂತ ಮೀನ್ ಆಗುತ್ತೆ, ಫಸ್ಟ್ ಆಪ್ಷನ್ ಸರಿಯಾಗುತ್ತೆ. 69ನೇದಕ್ಕೆ ವಾಟ್ ಅಕಾರ್ಡಿಂಗ್ ಟು ದ ಪ್ಯಾರಾಗ್ರಾಫ್ ನೀಡ್ಸ್ ಟು ಬಿ ಟೋಲ್ಡ್ ಟು ದ ಯಂಗ್ಸ್ಟರ್ಸ್ ಅಂದರೆ ಥರ್ಡ್ ಆಪ್ಷನ್ ಲರ್ನಿಂಗ್ ಹೌ ಟು ಕಂಟಿನ್ಯೂ ಲಿವಿಂಗ್ ಹ್ಯಾಪಿಲಿ ಈವನ್ ಆಫ್ಟರ್ ಡಿಸೈರ್ಡ್ ಗೋಲ್ ಈಸ್ ನಾಟ್ ಅಚೀವ್ಡ್ ಡ್ಯೂ ಟು ಸಮ್ ಅನ್ಅವಾಯ್ಡಬಲ್ ರೀಸನ್ಸ್. ಇದು ತುಂಬ ಜನಕ್ಕೆ ನಮಗೂ ಅನ್ವಯ ಆಗುತ್ತೆ. ಎಷ್ಟೊಂದು ಸರಿ ನಾವು ತುಂಬ ಎಫರ್ಟ್ಸ್ ಹಾಕಿ ನಾವು ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದಿರ್ತೀವಿ, ಎಷ್ಟೋ ಇಯರ್ಸಿಂದ ಪ್ರಿಪರೇಷನ್ ಮಾಡಿರ್ತಾರೆ ಕೆಲವೊಂದು ಸ್ಟೂಡೆಂಟ್ಸ್, ಬಟ್ ಸ್ಟಿಲ್ ಸಮ್ಟೈಮ್ಸ್ ನೀವು ಅಂದ್ಕೊಂಡಿರೋ ಗೋಲ್ ರೀಚ್ ಮಾಡೋಕ್ಕಾಗಿರಲ್ಲ. ಆವಾಗ ಇಟ್ ಡಸಂಟ್ ಮೀನ್ ದ್ಯಾಟ್ ಲೈಫ್ ಎಂಡ್ಸ್ ದೇರ್, ಇಟ್ ವಾಸ್ ಜಸ್ಟ್ ಪಾರ್ಟ್ ಆಫ್ ಯುವರ್ ಲೈಫ್ ಅಲ್ವಾ. ಮುಂದೆ ಬೇರೆ ಇದಕ್ಕಿಂತ ಬೆಟರ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ನ ನೀವು ಅಚೀವ್ ಮಾಡ್ಬೋದು ಲೈಫಲ್ಲಿ. ಸೊ ಯು ಹ್ಯಾವ್ ಟು ಕಂಟಿನ್ಯೂ ಲಿವಿಂಗ್ ಹ್ಯಾಪಿಲಿ. ಒಂದು ಅಚೀವ್ ಆಗಿಲ್ಲ ಅಂದರೆ ಡಿಪ್ರೆಸ್ ಆಗೋದು ಅದೆಲ್ಲ ಮಾಡಬಾರ್ದು. ಯು ಶುಡ್ ಕಂಟಿನ್ಯೂ ಲಿವಿಂಗ್ ಹ್ಯಾಪಿಲಿ ಈವನ್ ಆಫ್ಟರ್ ಡಿಸೈರ್ಡ್ ಗೋಲ್ ಈಸ್ ನಾಟ್ ಅಚೀವ್ಡ್ ಅಂತ. ಇದು ನಮಗಾಗಿನೇ ನಿಮಗಾಗಿನೇ ಅಂತ ಅನ್ಸುತ್ತೆ, ಥರ್ಡ್ ಆಪ್ಷನ್ ಸರಿಯಾದ ಉತ್ತರ. 70ನೇದು ವಾಟ್ ಡಸ್ ದ ವರ್ಡ್ ಅಟ್ರಿಬ್ಯೂಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಅಂದರೆ ಗಿವ್ ಅಂತ ಅರ್ಥ, ಫಸ್ಟ್ ಆಪ್ಷನ್. ಇವಾಗ ಅಗೇನ್ ಕಂಪ್ಯೂಟರ್ ಸೆಕ್ಷನಿಗೆ ಬಂದ್ವಿ. ಇಲ್ಲಿಂದ ಕಂಪ್ಯೂಟರ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ. ವಾಟ್ ರೋಲ್ ಡಸ್ ದ ರೌಟರ್ ಪ್ಲೇ ಇನ್ ದ ಕಂಪ್ಯೂಟರ್ ನೆಟ್ವರ್ಕ್ಸ್ ಅಂತಂದರೆ ಇಟ್ ಪ್ರೊವೈಡ್ಸ್ ಆಕ್ಸೆಸ್ ಟು ಇಂಟರ್ನೆಟ್ ಫಾರ್ ಮಲ್ಟಿಪಲ್ ಡಿವೈಸಸ್, ಸೆಕೆಂಡ್ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. 72ನೇದು ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಇನ್ MS Excel ಅಲೌಸ್ ಯು ಟು ಕ್ವಿಕ್ಲಿ ಇನ್ಸರ್ಟ್ ದ ಕರೆಂಟ್ ಡೇಟ್ ಇನ್ ಟು ದ ಸೆಲ್ ಅಂತ ಕೇಳಿದರೆ ಇಟ್ ಈಸ್ ಥರ್ಡ್ ಆಪ್ಷನ್ ಸರಿಯಾದ ಉತ್ತರ, ಕಂಟ್ರೋಲ್ ಪ್ಲಸ್ ಸೆಮಿಕಾಲನ್ ಯೂಸ್ ಮಾಡ್ತೀವಿ. ಓಕೆ. 73ನೇದು ವಾಟ್ ಇಸ್ ದ ಫಂಕ್ಷನ್ ಕೌಂಟ್ ಎ ಬ್ರ್ಯಾಕೆಟ್ಸ್ ಡೂ ಇನ್ MS Excel ಅಂತ ಕೇಳಿದರೆ ಕರೆಕ್ಟಾಗಿ ಲಿಟ್ರಲ್ ಸೆನ್ಸಲ್ಲಿ ನೋಡೋದಾದರೆ ಇಟ್ ಕೌಂಟ್ಸ್ ಬೋತ್ ನಂಬರ್ಸ್ ಆ್ಯಂಡ್ ಟೆಕ್ಸ್ಟ್, ಬಟ್ ಫಸ್ಟ್ ಪ್ರಿಯಾರಿಟಿ ಈಸ್ ಆಲ್ವೇಸ್ ಗಿವನ್ ಟು ಟೆಕ್ಸ್ಟ್. ಸೊ ಫಸ್ಟ್ ಆಪ್ಷನ್ ಕೌಂಟ್ಸ್ ದ ನಂಬರ್ ಆಫ್ ಸೆಲ್ಸ್ ದ್ಯಾಟ್ ಕಂಟೇನ್ಸ್ ಟೆಕ್ಸ್ಟ್ ಆಗುತ್ತೆ. ಅಥವಾ ಅವರು ರಿವೈಸ್ಡ್ ಅಥವಾ ವಾಟ್ ವಿ ಕ್ಯಾನ್ ಸೆ ಆನ್ಸರ್ ಕೀಯಲ್ಲಿ ಅವರು 1 or 2 ಅಂತಲೂ ಕೊಡೋ ಚಾನ್ಸಸ್ ಇರುತ್ತೆ, ಬಿಕಾಸ್ ಬೋತ್ ಆರ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಹಿಯರ್. 74ನೇದು ವಿಚ್ ಫೀಚರ್ ಇನ್ MS Excel ಅಲೋಸ್ ಯು ಟು weave and manipulate data in a tabular format with rows and columns ಅಂತ ಇದೆ, ಇಟ್ ಈಸ್ ಪಿವಟ್ ಟೇಬಲ್. 75ನೇದು ವಿಚ್ ಫೀಚರ್ ಇನ್ MS Word ಅಲೋಸ್ ಯು ಟು ಕ್ರಿಯೇಟ್ ಅ ಲಿಸ್ಟ್ ಆಫ್ ಐಟಮ್ಸ್ ಪ್ರಿಸಿಡೆಡ್ ಬೈ ಬುಲೆಟ್ಸ್ ಆರ್ ನಂಬರ್ಸ್ ಅಂತಂದರೆ ಥರ್ಡ್ ಆಪ್ಷನ್ ಬುಲೆಟ್ಸ್ ಆ್ಯಂಡ್ ನಂಬರಿಂಗ್ ಆಗುತ್ತೆ. 76ನೇದು ವಿಚ್ ಮೆನು ಇನ್ MS Word ಕಂಟೇನ್ಸ್ ಆಪ್ಷನ್ಸ್ ಟು ಚೇಂಜ್ ದ ಫಾಂಟ್ ಸ್ಟೈಲ್ ಸೈಜ್ ಆ್ಯಂಡ್ ಕಲರ್, ಇಟ್ ಈಸ್ ಫೋರ್ತ್ ಆಪ್ಷನ್ ಹೋಮ್ ಆಗುತ್ತೆ. 77ನೇದು ವಾಟ್ ಈಸ್ ದ ಪ್ರೈಮರಿ ಪರ್ಪಸ್ ಆಫ್ ದ ಸ್ಟಾರ್ಟ್ ಮೆನು ಇನ್ ವಿಂಡೋಸ್, ಸೆಕೆಂಡ್ ಆಪ್ಷನ್ ಲಾಂಚಿಂಗ್ ಆ್ಯಂಡ್ ಅಪ್ಲಿಕೇಶನ್ ಆ್ಯಂಡ್ ಆಕ್ಸೆಸಿಂಗ್ ದ ಸೆಟ್ಟಿಂಗ್ ಆಗುತ್ತೆ. 78ನೇದು ವಿಚ್ ಕಂಪ್ಯೂಟರ್ ಕಾಂಪೊನೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕನ್ವರ್ಟಿಂಗ್ ಡಿಜಿಟಲ್ ಸಿಗ್ನಲ್ ಟು ಅನಲಾಗ್ ಅಂತ ಕೇಳಿದರೆ ಮಾಡೆಮ್ ಅಂತ ಯೂಸ್ ಮಾಡ್ತೀವಿ, ಫಸ್ಟ್ ಆಪ್ಷನ್. 79ನೇದು ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ ಪ್ರೊವೈಡ್ಸ್ ಯು ವಿತ್ ಸ್ಲೈಡ್ ಟೈಮಿಂಗ್ ಫೀಚರ್ ಟು ರೆಕಾರ್ಡ್ ದ ಟೈಮ್ ದಟ್ ಯು ನೀಡ್ ಟು ಪ್ರೆಸೆಂಟ್ ಈಚ್ ಸ್ಲೈಡ್ ಅಂದರೆ ಇಟ್ ಈಸ್ ಅ ರಿಹರ್ಸ್ ಟೈಮಿಂಗ್, ಸೆಕೆಂಡ್ ಆಪ್ಷನ್. 80ನೇದು UDP ಪ್ರೋಟೋಕಾಲ್ ಈಸ್ ಏನಂತ ಕೇಳಿದ್ರೆ ಇಟ್ ಈಸ್ ಕನೆಕ್ಷನ್ಲೆಸ್ ಆ್ಯಂಡ್ ಅನ್ರಿಲಯಬಲ್ ಪ್ರೋಟೋಕಾಲ್. ಕನೆಕ್ಷನ್ ಲೆಸ್ ಅಂತ ಬಂದರೆ UDP ನೀವು ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದಾಗಿತ್ತು. ನೆಕ್ಸ್ಟ್ 81ನೇದು ಸಾರ್ಟ್ ದ ಡೇಟಾ ಸ್ಟೋರೇಜ್ ಹೈರಾರ್ಕಿ ಇನ್ ಆರ್ಡರ್ ಫ್ರಮ್ ಲೆವೆಲ್ 0 to level 5 ಅಂತಂದರೆ ಸರಿಯಾದ ಆನ್ಸರ್ ಫಸ್ಟ್ ಆಪ್ಷನ್ 2, 4, 5 ಇದು ಸರಿಯಾಗಿದೆ. ನೆಕ್ಸ್ಟ್ 82ನೇದು ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಕಂಪ್ಯೂಟರ್, ಸೆಕೆಂಡ್ ಆಪ್ಷನ್ ಇಟ್ ಈಸ್ ಅ ಮಷಿನ್ ದಟ್ ಸ್ಟೋರ್ಸ್ ಪ್ರಾಸೆಸಸ್ ಆ್ಯಂಡ್ ಆಲ್ಸೋ ರಿಟ್ರೀವ್ಸ್ ಡೇಟಾ. ಓಕೆ, ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್.
ಎಂಬತ್ತ್ಮೂರು ಡೇಟಾಬೇಸ್ ಇಸ್ ಕಂಟ್ರೋಲ್ಡ್ ಬೈ ಆರ್ ಮ್ಯಾನೇಜ್ಡ್ ಬೈ DBMS ಸಾಫ್ಟ್ವೇರ್ ಲೈಕ್. DBMS ಅಂದರೆ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್, ರೈಟ್? ಯಾವ ಥರ ಅಂದರೆ ಫೋರ್ತ್ ಆಪ್ಷನ್ ಒರಾಕಲ್ ಡೇಟಾಬೇಸ್. ನೆಕ್ಸ್ಟ್ 84ನೇದು ಮದರ್ ಬೋರ್ಡ್ ಕನ್ಸಿಸ್ಟ್ ಆಫ್ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಎಕ್ಸೆಪ್ಟ್ ಅಂತ ಕೇಳಿದ್ದಕ್ಕೆ ಮದರ್ ಬೋರ್ಡಲ್ಲಿ ಯಾವ ಕಾಂಪೊನೆಂಟ್ ಇಲ್ಲ ಅನ್ನೋದನ್ನು ಕೇಳ್ತಾ ಇದ್ದಾರೆ. ಸೊ ಥರ್ಡ್ ಆಪ್ಷನ್ ಡೈರೆಕ್ಟ್ ಹಾರ್ಡ್ ಡಿಸ್ಕ್ ಲೊಕೇಶನ್. 85ನೇದು ಸೆಂಡಿಂಗ್ ಡೇಟಾ ಫ್ರಮ್ ಲೋಕಲ್ ಕಂಪ್ಯೂಟರ್ ಟು ರಿಮೋಟ್ ಕಂಪ್ಯೂಟರ್ ಈಸ್ ಕಾಲ್ಡ್ ಆಸ್, ಅಂದರೆ ಅಪ್ಲೋಡಿಂಗ್. ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸೊ ನನ್ನ ಲೋಕಲ್ ಕಂಪ್ಯೂಟರಲ್ಲಿ ಇರುವಂಥ ಡೇಟಾನ ನಾನು ರಿಮೋಟ್ ಕಂಪ್ಯೂಟರ್ಗೆ ಅಪ್ಲೈ ಮಾಡ್ತೀನಿ, ಅಂದರೆ ಇಂಟರ್ನೆಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಟ್ ಈಸ್ ಅ ಅಪ್ಲೋಡಿಂಗ್. ನೆಕ್ಸ್ಟ್ 86ನೇದು ವಿಚ್ ಎಕ್ಸೆಲ್ ಫಂಕ್ಷನ್ ಆರ್ ಟೂಲ್ ಈಸ್ ಮೋಸ್ಟ್ ಸೂಟಬಲ್ ಫಾರ್ ಜನರೇಟಿಂಗ್ ಅ ಮಂತ್ಲಿ ಸ್ಯಾಲರಿ ಸ್ಟೇಟ್ಮೆಂಟ್ ಬೇಸ್ಡ್ ಆನ್ ಅಟೆಂಡೆನ್ಸ್ ಆ್ಯಂಡ್ ಅಲೋವೆನ್ಸಸ್, ಅಂದರೆ ಸಮ್ ಪ್ರಾಡಕ್ಟ್. ಥರ್ಡ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ 87ನೇದು ವಿಚ್ ಚಾರ್ಟ್ ಟೈಪ್ ಈಸ್ ಬೆಸ್ಟ್ ಸೂಟೆಡ್ ಟು ಶೋ ದ ಪ್ರಪೋರ್ಷನ್ ಆಫ್ ಪಾರ್ಟ್ಸ್ ಟು ದ ಹೋಲ್, ಅಂದರೆ ಪೈ ಚಾರ್ಟ್ ಈ ಥರ ಇರುತ್ತಲ್ವಾ. ಸೊ ಇದು ಹೋಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಎ ಅನ್ನೋದಕ್ಕೆ ಈ ಥರ, ಬಿ ಅನ್ನೋದಕ್ಕೆ ಈ ಥರ, ಓಕೆ, ಈ ಪೋರ್ಷನ್ಸ್ ತೋರಿಸ್ತೀವಲ್ವ. ಸೊ ಪೈ ಚಾರ್ಟ್ ಇಸ್ ದ ಕರೆಕ್ಟ್ ಆನ್ಸರ್. 88ನೇದು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕನ್ಸಿಡರ್ಡ್ ಆ್ಯನ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸ್. ನಾಟ್ ಅಂತ ಕೇಳಿದ್ದಾರೆ. ಸೊ ಹಾರ್ಡ್ ಡಿಸ್ಕ್ ಇಟ್ ಈಸ್ ಅ ಸ್ಟೋರೇಜ್ ಡಿವೈಸ್, ನಾಟ್ ಅ ಔಟ್ಪುಟ್ ಡಿವೈಸ್ ಆರ್ ಇನ್ಪುಟ್ ಡಿವೈಸ್. ನೆಕ್ಸ್ಟ್ 89ನೇದು ವಾಟ್ ಈಸ್ ಕನ್ನಡ ನೋಡಿ ಪ್ರೈಮರ್ಲಿ ಯೂಸ್ ಫಾರ್, ಅಂದರೆ ಟು ರೈಟ್ ಕನ್ನಡ ಸ್ಕ್ರಿಪ್ಟ್ ಆನ್ ಕಂಪ್ಯೂಟರ್ಸ್. ಎರಡನೇ ಆಪ್ಷನ್ ಸರಿಯಾಗುತ್ತೆ. 90ನೇದು ವಿಚ್ ಟ್ಯಾಬ್ ಇನ್ ಪವರ್ ಪಾಯಿಂಟ್ ಕಂಟೇನ್ಸ್ ಆಪ್ಷನ್ಸ್ ಫಾರ್ ಇನ್ಸರ್ಟಿಂಗ್ ಶೇಪ್ಸ್, ಇಮೇಜಸ್, ಚಾರ್ಟ್ಸ್ ಆ್ಯಂಡ್ ಟೆಕ್ಸ್ಟ್ ಬಾಕ್ಸ್, ಅಂದರೆ ಸೆಕೆಂಡ್ ಆಪ್ಷನ್ ಇನ್ಸರ್ಟ್ ಸರಿಯಾದ ಉತ್ತರ ಆಗುತ್ತೆ. 91ನೇದು ವಾಟ್ ಇಸ್ ದ ಪರ್ಪಸ್ ಆಫ್ ಸ್ಲೈಡ್ ಮಾಸ್ಟರ್ ಇನ್ ಪವರ್ ಪಾಯಿಂಟ್ ಅಂತ ಕೇಳಿದ್ರೆ ಥರ್ಡ್ ಆಪ್ಷನ್ ಟು ಕಸ್ಟಮೈಸ್ ದ ಲೇಔಟ್ ಆ್ಯಂಡ್ ಫಾರ್ಮೆಟಿಂಗ್ ಆಲ್ ದ ಸ್ಲೈಡ್ಸ್ ಆಗುತ್ತೆ. ಥರ್ಡ್ ಆಪ್ಷನ್. ನೆಕ್ಸ್ಟ್ 92ನೇದು ವಾಟ್ ಈಸ್ ದ ಪರ್ಪಸ್ ಆಫ್ ರಿಪ್ಲೈ ಆಲ್ ಫೀಚರ್ ಇನ್ ದ ಇಮೇಲ್ ಕ್ಲೈಂಟ್ಸ್ ಅಂತ, ಅಂದರೆ ಸೇಮ್ ಥರ್ಡ್ ಆಪ್ಷನ್ ರಿಪ್ಲೈ ಆಲ್ ರೆಸಿಪಿಯೆಂಟ್ಸ್ ಆಫ್ ದ ಇಮೇಲ್. ಓಕೆ. 93ನೇದು ಸಾಫ್ಟ್ವೇರ್ ಮತ್ತು ಅದ್ರ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಎಷ್ಟು ಪೇರ್ಸ್ ಕರೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಇದರಲ್ಲಿ 3 ಪೇರ್ಸ್ ಕರೆಕ್ಟ್ ಆಗಿದೆ. ABC ಕರೆಕ್ಟ್ ಆಗಿದೆ. ಡಿ ನೋಡಿದ್ರೆ ಜಾವಾ ಇಸ್ ಕಂಪ್ಯೂಟರ್ ಪ್ರೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಾಟ್ ಜಸ್ಟ್ ಒನ್ ಸಿಂಗಲ್ ಪ್ರೋಗ್ರಾಮ್ ಅಲ್ವಾ. ಸೊ ಅದಕ್ಕೆ 3 ಪೇರ್ಸ್ ಆರ್ ಕರೆಕ್ಟ್ ಅಂತ ಹೇಳ್ಬೋದು. 94ನೇದು ವಿತ್ ರೆಫರೆನ್ಸ್ ಟು ಕಂಪ್ಯೂಟರ್ ಮೆಮರಿ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ಸ್ ಇಸ್ ರ್ಯಾಮ್ ಇಸ್ ವೊಲಟೈಲ್ ಟೆಂಪರರಿ ಮೆಮರಿ, ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಸೆಕೆಂಡ್ ಆ್ಯಂಡ್ ಥರ್ಡಲ್ಲಿ ಇದನ್ನು ಇಂಟರ್ಚೇಂಜ್ ಮಾಡಿದ್ದಾರೆ. ಓಕೆ, ಇಲ್ಲಿ ರ್ಯಾಮ್ ಸ್ಟೋರ್ಸ್ ಡೇಟಾ ಯೂಸಿಂಗ್ ಫ್ಲಿಪ್ ಫ್ಲಾಪ್ಸ್ ಆಗಬೇಕಿತ್ತು, ಆ್ಯಂಡ್ ಡೈನಮಿಕ್ ರ್ಯಾಮ್ ಬಂದು ಟ್ರಾನ್ಸಿಸ್ಟರ್ ಆ್ಯಂಡ್ ಕೆಪಾಸಿಟರ್ ಆಗಬೇಕಿತ್ತು. ಸ್ಟ್ಯಾಟಿಕ್ ಮತ್ತು ಡೈನಮಿಕ್ಗೆ ಇಂಟರ್ಚೇಂಜ್ ಮಾಡಿದ್ದಾರೆ. ಸೊ ಇನ್ಕರೆಕ್ಟ್ ಕೇಳಿರೋದ್ರಿಂದ 2 and 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. 95ನೇದು ಅಸರ್ಷನ್ ರೀಸನ್ ಕೊಟ್ಟಿದ್ದಾರೆ. ಇಲ್ಲಿ ರೀಸನ್ ರಾಂಗ್ ಆಗಿದೆ, ಯಾಕಂದರೆ ನೀವು ರೀಸನ್ ನೋಡಿದರೆ ಗೊತ್ತಾಗುತ್ತೆ. ಕಸ್ಟಮರ್ ಯೂಶಲಿ ಹ್ಯಾವ್ ನೋ ಸೆಕ್ಯೂರಿಟಿ ಇಶ್ಯೂಸ್ ವಿತ್ ಇಂಟರ್ನೆಟ್ ಆರ್ ಮೊಬೈಲ್ ಅಂತ ಕೇಳಿದ್ದಾರೆ. ನಾವು ಡೇ ಟು ಡೇ ಲೈಫಲ್ಲೇ ಸೆಕ್ಯೂರಿಟಿ ಇಶ್ಯೂಸ್ ಫೇಸ್ ಮಾಡ್ತಾ ಇರ್ತೀವಿ. ಪರ್ಸ್ನಲ್ ಡೇಟಾ ಲೀಕ್ ಆಗೋ ಚಾನ್ಸಸ್ ಇರ್ಬೋದು, ಅಥವಾ ಯಾರೋ ವೈರಸ್ ಬರುವಂಥ ಚಾನ್ಸಸ್ ಇರ್ಬೋದು, ರೈಟ್? ನಾವು ಸೆಕ್ಯೂರಿಟಿ ಇಶ್ಯೂಸ್ನ ಫೇಸ್ ಮಾಡ್ತಾನೆ ಇರ್ತೀವಿ, ಸ್ಪ್ಯಾಮ್ಸ್ ಆಗಿರ್ಬೋದು. ಸೊ ದಿಸ್ ಇಸ್ ಅ ಅಬ್ಸಲ್ಯೂಟ್ ರಾಂಗ್ ಸ್ಟೇಟ್ಮೆಂಟ್. ಅದಕ್ಕೆ ನಾವೇನು ಹೇಳ್ಬೋದು, ಫೋರ್ತ್ ಆಪ್ಷನ್ ಅಸರ್ಷನ್ ಇಸ್ ಟ್ರೂ ಬಟ್ ರೀಸನ್ ಇಸ್ ಫಾಲ್ಸ್ ಅಂತ. 96ನೇದು ಕನ್ಸಿಡರ್ ದ ಫಾಲೋಯಿಂಗ್ ಇಂಟರ್ನೆಟ್ ಫೀಚರ್ಸ್: ಇಮೇಲ್, ವಿಡಿಯೋ ಕಾನ್ಫರೆನ್ಸಿಂಗ್, ಇಂಟ್ರಾಕ್ಟಿವ್ ವೆಬ್ಸೈಟ್, ಆನ್ಲೈನ್ ಬುಲೆಟಿನ್ ಬೋರ್ಡ್ ಸಿಸ್ಟಮ್ಸ್, ಆನ್ಲೈನ್ ಡಿಸ್ಕಷನ್ ಗ್ರೂಪ್ಸ್. ಇದರಲ್ಲಿ ಯಾವುದು ಬಿಸ್ನೆಸ್ ಗ್ರೋತಿಗೆ ಹೆಲ್ಪ್ ಆಗುತ್ತೆ ಅಂದರೆ ಎಲ್ಲನೂ ಹೆಲ್ಪ್ ಆಗುತ್ತೆ. ಈ ಎಲ್ಲ ಟೂಲ್ಸ್ನ ಯೂಸ್ ಮಾಡಿ ವಿ ಕ್ಯಾನ್ ಗ್ರೋ ಅವರ್ ಬಿಸ್ನೆಸಸ್. ಸೊ ಆಲ್ ಆಗುತ್ತೆ 1 2 3 4 5. 97ನೇ ನೋಡೋದಾದರೆ ಡಿಫ್ರೆಂಟ್ ಗೇಟ್ಸ್ ಕೊಟ್ಟಿದ್ದಾರೆ, ಆ್ಯಂಡ್, ನ್ಯಾಂಡ್, ಆರ್, ಎಕ್ಸ್ ಆರ್, ನಾರ್ ಅಂತ. ಇದರಲ್ಲಿ ಯಾವುದು ಇವಾಗ ಇನ್ಪುಟ್ 1 ಕೊಟ್ಟಾಗ ಸಿಗ್ನಲ್ 1 ಕೊಡೋ ಅಂಥದ್ದು ಯಾವುದು ಅಂತ ಕೇಳಿದರೆ ಇಟ್ ಈಸ್ ಆ್ಯಂಡ್ ಗೇಟ್. ಫಸ್ಟ್ ಆಪ್ಷನ್, ಥರ್ಡ್ ಆಪ್ಷನ್ 1 ಓನ್ಲಿ ಇಸ್ ದ ಕರೆಕ್ಟ್ ಹಿಯರ್. 98ನೇದರಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. 2 ಲಿಸ್ಟ್ಸ್ ಇದೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸಮ್ ಟರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಅದರ ಮೀನಿಂಗ್ ಏನು ಅಂತ ಕೇಳಿದ್ದಾರೆ ಲಿಸ್ಟ್ 2 ಅಲ್ಲಿ, ರೈಟ್? ಕರೆಕ್ಟಾಗಿ ಇಲ್ಲಿ ನೋಡೋದಾದರೆ ಯಾವುದೇ ಒಂದು ಕೊಟ್ಟಿರುವಂಥ ಆಪ್ಷನ್ನು ಸರಿಯಾಗಿಲ್ಲ ಇಲ್ಲಿ. ಇದನ್ನು ನೀವು ಅಬ್ಜೆಕ್ಷನ್ ಫೈಲ್ ಮಾಡುವಾಗ ರೇಸ್ ಮಾಡ್ಬೋದು. ಬಿಕಾಸ್ ಕರೆಕ್ಟಾದ ಉತ್ತರ ಬಂದು 3 1 2 4 ಅಂತ. ಇಲ್ಲಿ ಯಾವುದೇ ಆಪ್ಷನ್ ಇಲ್ಲ. ರೈಸ್ ದ ಅಬ್ಜೆಕ್ಷನ್ ವೆನ್ ಲಿಂಕ್ ಈಸ್ ಓಪನ್. ಓಕೆ, ಗ್ರೇಸ್ ಮಾರ್ಕ್ಸ್ ಸಿಗೋ ಚಾನ್ಸ್ ಇರುತ್ತೆ. 3 1 2 4 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 99ನೇದು ರಿಗಾರ್ಡಿಂಗ್ CPU ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ 2 ಕರೆಕ್ಟ್ ಆಗಿದೆ. ಥರ್ಡ್ ಒನ್ ಯಾಕೆ ರಾಂಗ್ ಅಂದರೆ ಇನ್ಸ್ಟ್ರಕ್ಷನ್ ಆ್ಯಂಡ್ ಡೇಟಾ ಆಫ್ ದ ಪ್ರೋಗ್ರಾಮ್ ಡು ನಾಟ್ ರಿಸೈಡ್ ಇನ್ ದ ಪ್ರೈಮರಿ ಮೆಮರಿ ಅಂತ ಇದೆ. ಇಟ್ ರೆಸೈಡ್ಸ್, ಡು ನಾಟ್ ಅನ್ನೋದು ತಪ್ಪಾಗುತ್ತೆ. ಸೊ ಕರೆಕ್ಟ್ ಆಗಿರೋದು ಯಾವುದಂದ್ರೆ 1 and 2 ಓನ್ಲಿ. 100th and last question. So computer that is responsible for accepting HTTP requests from clients and serving them HTTP responses like web pages and HTML documents, images, etc. is known as ಅಂತ ಕೇಳಿದ್ರೆ it is known as web server. ಥರ್ಡ್ ಆಪ್ಷನ್ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಐ ಹೋಪ್ ನಿಮಗೆ
ಈ ವಿಡಿಯೋ ಇಷ್ಟ ಆಗಿದೆ ಆ್ಯಂಡ್ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಪೇಪರ್ 1 ಪೇಪರ್ 2 ಆನ್ಸರ್ಕಿನ್ನ ಚೆಕ್ ಮಾಡಿಕೊಂಡು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಜಾಯ್ನ್ ಆಗಿ. ಅದರಲ್ಲಿ ಸದ್ಯದಲ್ಲೇ ನಾವು ಒಂದು ಎಷ್ಟು ಸ್ಕೋರ್ ಮಾಡ್ತಿದ್ದೀರಾ ಅಂತ ಒಂದು ಪೋಲ್ ಕಂಡಕ್ಟ್ ಮಾಡೋಣ. ಅದ್ರ ಬೇಸಿಸ್ ಮೇಲೆ ವಾಟ್ ವಿ ಕ್ಯಾನ್ ಸೆ ಕಟ್ ಆಫ್ ಪ್ರೆಡಿಕ್ಷನ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.